ಹಾಯ್ ಸ್ನೇಹಿತರೆ, ಇವಾಗ ನಾನು ಬೆಂಡೆಕಾಯಿ ಗೊಜ್ಜು ಮಾಡೋಕ್ಕೆ ನಾನಿವಾಗ ಬೆಂಡೆಕಾಯಿನ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟಿಗೆ ಆ ಕಡೆ ಕಡೆಲ್ಲ ಕಟ್ ಮಾಡ್ಕೊಂಡ್ಬರ್ಬೇಕು. ಇಷ್ಟು ನಾವು ಕಟ್ ಮಾಡಿಕೊಂಡ್ರೆ ಸಾಕು. ಒಂದೊಂದೇ ಎರಡೆರಡೆ ಕಟ್ ಮಾಡೋಕ್ಕಿಂತ ಈ ಥರ ಕಟ್ ಮಾಡಿದ್ರೆ ಎಷ್ಟು ಬೇಗ ಆಗುತ್ತೆ ನೋಡಿ. ಇದು ಒಂದು ಟಿಪ್ಸ್ ಅಂತಲೇ ನಾನು ನಿಮಗೆ ಹೇಳ್ಬೋದು. ಒಂದೊಂದೇ ಎರಡೆರಡೆ ಕಟ್ ಮಾಡಿದರೆ ಎಷ್ಟು ಲೇಟ್ ಆಗುತ್ತೆ ಅಲ್ವಾ, ಟೈಮಿಂಗ್ಸು ಲೇಟ್ ಆಗುತ್ತೆ. ಈ ಥರ ಮಾಡೋದ್ರಿಂದ ಟೈಮಿಂಗ್ಸು ಸೇವ್ ಆಗುತ್ತೆ. ನಮ್ಮ ಬೆಂಡೆಕಾಯಿ ಬೇಗ ಬೇಗ ನಾವು ಕಟ್ ಮಾಡ್ಕೊಬೋದು. ಒಂದು 3-4 ಇಟ್ಕೊಂಡು ಈ ಥರ ಕಟ್ ಮಾಡೋದ್ರಿಂದ ಸ್ನೇಹಿತರೆ ತುಂಬ ಚೆನ್ನಾಗಿ ಬೇಗ ನಾವು ಬೆಂಡೆಕಾಯಿನ ಕಟ್ ಮಾಡ್ಕೊಬಿಡ್ಬೋದು. ಒಂದೊಂದೇ ಕಟ್ ಮಾಡಿದ್ರೆ ಲೇಟ್ ಆಗುತ್ತೆ. ಈ ಥರ ಬೆಂಡೆಕಾಯಿನೆಲ್ಲ ಹೆಚ್ಚಿ ತೋರಿಸ್ತಾರೆ. ಇದು ಒಂದು ಸಣ್ಣ ಟಿಪ್ ಅಂತ ನಾನು ನಿಮಗೆ ಹೇಳ್ಬೋದು. ಇದೇ ರೀತಿ ಬೀನ್ಸನ್ನು ಅಷ್ಟೇ, ಒಂದು 4-5 ಬೀನ್ಸನ್ನು ಒಟ್ಟಿಗೆ ಇಟ್ಕೊಂಡ್ಬಿಟ್ಟು ಒಂದೇ ಸಲ ಕಟ್ ಮಾಡೋದ್ರಿಂದ ಬೇಗ ಬೇಗ ನಾವು ತರಕಾರಿಗಳನ್ನು ಕಟ್ ಮಾಡ್ಕೊಳ್ಬೋದು. ನಾನು ಬೆಂಡೆಕಾಯಿ ಕಟ್ ಮಾಡಿ ಆಮೇಲೆ ಈರುಳ್ಳಿನ ಕಟ್ ಮಾಡಿ ತೋರಿಸ್ತೀನಿ. ಲಾಸ್ಟ್ ಬೇಗ ಆಗುತ್ತೆ. ಒಟ್ಟಿಗೆ ಜೋಡಿಸ್ಕೊಂಡು ನಾವು ಕಟ್ ಮಾಡಿದ್ರೆ ಬೆಂಡೆಕಾಯಿ 2 ನಿಮಿಷದಲ್ಲ ನಾವು ಎಷ್ಟೇ ಬೆಂಡೆಕಾಯಿ ಇದ್ರೂ ಬೇಗ ಹೆಚ್ಚಬೇಕು. ಈಗ ನಾನು ಒಂದು ಈರುಳ್ಳಿನ ಹೆಚ್ಚಿದೆ. ಈ ಕಡೆ ಒಂದು ತಟ್ಟೆ ಇಟ್ಕೊಂಡಿದ್ದೀನಿ, ಇಲ್ಲಿ ಸಿಗ್ತಾ ಇಲ್ಲ, ಆ ತಟ್ಟೆಯಲ್ಲಿ ಹಾಕ್ತೀನಿ. ಆವಾಗ ನಮಗೆ ಈ ಥರ ಸ್ವಲ್ಪ ದಪ್ಪಾಗೆ ಇರಬೇಕು. ತೀರಾ ಸಣ್ಣದಾಗಿ ಬೇಡ, ನಡೆಯುತ್ತೆ. ದಪ್ಪ ಇದ್ರೂ ಗೊಜ್ಜು ಚೆನ್ನಾಗುತ್ತೆ. ಸ್ನೇಹಿತರೆ, ಈಗ ನಾನು ಟೊಮೆಟೊ ಹಣ್ಣನ್ನು ಹೆಚ್ಚುತ್ತೀನಿ. ಇದು ಟೊಮೆಟೊ ಹಣ್ಣು ಸ್ವಲ್ಪ ದೊಡ್ಡ ಹೆಚ್ಚುತ್ತೀನಿ, ಯಾಕಂದರೆ ಟೊಮೆಟೊ ಹಣ್ಣನ್ನು ಸ್ವಲ್ಪ ನಾನು ಮಿಕ್ಸಿ ಮಾಡ್ತೀನಿ. ಸ್ವಲ್ಪ ಜಾಸ್ತಿ ಮಿಕ್ಸಿ ಬೇಡ, ಚೂರು ಮಿಕ್ಸಿ ಮಾಡಿ ಟೊಮೆಟೊ ಹಣ್ಣನ್ನು ಹಾಕೋದ್ರಿಂದ ಸಾರು ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ದಪ್ಪಕ್ಕೆ ಬರುತ್ತೆ. ನಾನು ಮಿಕ್ಸಿ ಮಾಡೋಕ್ಕೋಸ್ಕರನೇ ಈ ಥರ ಸ್ವಲ್ಪ ದೊಡ್ಡ ದಪ್ಪಕ್ಕೆ ಟೊಮೆಟೊ ಹಣ್ಣನ್ನು ಹೆಚ್ಚುತ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಇವಾಗ ನಾನು ಬೆಂಡೆಕಾಯಿ, ಈರುಳ್ಳಿ, ಟೊಮೊಟೊ ಹಣ್ಣನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಈ ಬೆಂಡೆಕಾಯಿನ ಇವಾಗ ನಾವು ಬಾಣಲೆಗೆ ಹಾಕಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಹುರ್ಕೊಳ್ತೀವಿ ಸ್ನೇಹಿತರೆ. ಬನ್ನಿ. ಸ್ನೇಹಿತರೆ, ಇವಾಗ ನಾವು ಫಸ್ಟು ಸ್ಟವ್ ಮೇಲೆ ಬಾಣಲಿನ ಇಟ್ಕೊಳ್ಳೋಣ.
ಈಗ ನಾನು ಬಾಣಲಿನ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ. ಸ್ವಲ್ಪ ನೀರಿದೆ ಬಾಣಲೆಯಲ್ಲಿ, ನೀರೆಲ್ಲ ಹೋಗಿ ಸ್ನೇಹಿತರೆ. ನಾವು ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಬೇಕು. ಬೆಂಡೆಕಾಯಿ ಹುರ್ಕೊಳಕ್ಕಿಂತ ಮುಂಚೆ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಆ ಎಣ್ಣೆಗೆ ಆಮೇಲೆ ಬೆಂಡೆಕಾಯನ್ನ ಹಾಕಬೇಕು. ಎಣ್ಣೆ ಹಾಕಿರ್ತೀವಲ್ಲ ಆವಾಗ ಸ್ವಲ್ಪ ನಾವು ಬೆಂಡೆಕಾಯಿ ಇರೋದ್ರಿಂದ ಬೆಂಡೆಕಾಯಿ ಕ್ಲೀನಾಗಿ ಬರುತ್ತೆ, ಹಣದಲ್ಲಿ ಹತ್ತೋದಿಲ್ಲ. ಸ್ನೇಹಿತರೆ ನೋಡಿ, ಇವಾಗ ನಮ್ಮ ಬೆಂಡೆಕಾಯಿನ ಈ ರೀತಿ ಚೆನ್ನಾಗಿ ಹುರಿದಿದ್ದೀನಿ ಸ್ನೇಹಿತರೆ. ನೋಡಿ ಎಷ್ಟು ಚೆನ್ನಾಗಿ ಹುರ್ಕೊಂಡಿದ್ದೀನಲ್ವ, ಈ ಥರ ಇಷ್ಟು ಹುರಿದ್ರೆ ಸಾಕು ಸ್ನೇಹಿತರೆ. ಈಗ ಇದನ್ನು ಪಕ್ಕಕ್ಕೆ ಇಟ್ಕೊಂಡಿಲ್ಲ. ಈಗ ನಾನು ಮಿಕ್ಸಿಗೆ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ ಸ್ನೇಹಿತರೆ. ನೋಡಿ, ಜಾರಿಗೆ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ. ಈಗ ನಾನು ಮಿಕ್ಸಿಗೆ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ ಸ್ನೇಹಿತರೆ. ಮಸಾಲೆ ನಾನು ಯಾವ ಮಸಾಲೆಗೆ ಏನೇನು ಹಾಕ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಕಾಯಿ ಹಾಕಿದ್ದೀನಿ, ಆಮೇಲೆ ಒಂದು ಸ್ವಲ್ಪ ಸಾಂಬಾರು ಪುಡಿನ ಹಾಕ್ತಾಯಿದ್ದೀನಿ. ಸ್ವಲ್ಪ ಸಾಂಬಾರು ಪುಡಿ, ಖಾರದ ಪುಡಿ, ಇಲ್ಲಿ ಒಂದು ಚಮಚ ಖಾರದ ಪುಡಿ, ಇಷ್ಟು ಸ್ನೇಹಿತರೆ ನಾನು ಹಾಕೋದು. ಇದನ್ನು ಇವಾಗ ನಾನು ಮಿಕ್ಸಿ ಮಾಡ್ಕೊಂಡ್ಬಿಟ್ಟು ಬರ್ತೀನಿ. ಬನ್ನಿ ಸ್ನೇಹಿತರೆ, ಇವಾಗ ನಾವು ಬೆಂಡೆಕಾಯಿ ಗೊಜ್ಜನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಫಸ್ಟಿಗೆ ನಾನು ಗ್ಯಾಸ್ ಸ್ಟವ್ನ ಹಚ್ಕೊತೀನಿ. ಸ್ಟವ್ ಮೇಲೆ ಒಂದು ಪಾತ್ರೆನ ಇಡ್ತೀನಿ.
ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕಬೇಕು ಸ್ನೇಹಿತರೆ. ಸ್ವಲ್ಪ ಹಾಕಿದ್ರೆ ಸಾಕು. ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ. ಎಣ್ಣೆ ಕಾದಿದೆ, ಈರುಳ್ಳಿನ ಹಾಕ್ತಾರೆ. ಈಗ ಪಾತ್ರೆಗೆ ನಾನು ಈರುಳ್ಳಿನ ಹಾಕಿದ್ದೀನಿ ಸ್ನೇಹಿತರೆ. ಇದು ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಉಂಟು ಆಗುತ್ತೆ. ಇದು ಸ್ವಲ್ಪ ಟೊಮೊಟೊ ಹಣ್ಣನ್ನು ಸ್ವಲ್ಪ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಒಂದು ಸಣ್ಣ ಟೊಮೊಟೊ ಹಣ್ಣನ್ನು ಹಾಗೆ ಹೆಚ್ಚಿದ್ದೀನಿ. ಇನ್ನು 2 ಟೊಮೊಟೊ ಹಣ್ಣನ್ನು ನಾನು ಮಿಕ್ಸಿನ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಉಪ್ಪು ಹಾಕಿ ಈಗ ನಾವು ಮಿಕ್ಸಿ ಮಾಡ್ಕೊಂಡಿರುವಂಥ ಟೊಮೊಟೊ ಪೇಸ್ಟನ್ನು ನಾನು ಹಾಕ್ತೀನಿ. ಟೊಮೊಟೊ ಹಣ್ಣನ್ನ ಮಿಕ್ಸಿ ಮಾಡ್ಕೊಂಡು ಹಾಕೋದ್ರಿಂದ ಸಾರು ದಪ್ಪ ಬರುತ್ತೆ, ಟೇಸ್ಟಿ ಆಗುತ್ತೆ ಸ್ನೇಹಿತರೆ. ಅವು ಬೇಳೆ ಹಾಕ್ತಲೇ ಇದ್ರೂ ನಡೆಯುತ್ತೆ. ಆಮೇಲೆ ಕಾಯಿನೂ ಅಷ್ಟೇ, ನಾವು ಕಾಯಿನ ಮಿಕ್ಸಿಲೇ ಹಾಕೋದ್ರಿಂದ ಅದನ್ನು ಸಾರು ದಪ್ಪ ಬರುತ್ತೆ. ಬೇಳೆ ಹಾಕಬೇಕು ಅನ್ನೋ ಅವಶ್ಯಕತೆ ಇರಲ್ಲ. ಬೇಳೆ ಬೇಕು ಇವರಿಗೆ ಇಷ್ಟ, ಬೇಳೆ ಹಾಕಿದ್ದು ಹಾಕ್ಬೋದು. ಬೇಳೆ ಹಾಕ್ತೇನೆ ನಾವು ಈ ಬೆಂಡೆಕಾಯಿ ಸಾಂಬಾರನ್ನು ನಾವು ಮಾಡ್ಬೋದು. ಸ್ನೇಹಿತರೆ, ಇವಾಗ ನಾನು ಕಾಯಿ, ಸಾಂಬಾರು ಪುಡಿ, ಆಮೇಲೆ ಖಾರದ ಪುಡಿ ಎಲ್ಲ ಹಾಕಿ ಇವಾಗ ನಾನು ಮಿಕ್ಸಿ ಮಾಡ್ಕೊಂಡ್ಬಂದಿದ್ದೀನಿ. ಆ ಮಿಕ್ಸಿನ ನಾನಿವತ್ತು ಹಾಕ್ತೀನಿ. ಮಸಾಲೆ, ಕಾಯಿ, ಸಾಂಬಾರು ಪುಡಿ, ಖಾರದ ಪುಡಿ ಎಲ್ಲ ಹಾಕಿ ನಾನು ಮಿಕ್ಸಿ ಮಾಡಿದ್ದೆ. ಆ ಮಸಾಲೆನ ನಾನು ಹಾಕ್ತೀನಿ. ಇದು ಸ್ವಲ್ಪ ಚೆನ್ನಾಗಿ ಎಣ್ಣೆ ಒಳಗೆ ಈ ಮಸಾಲೆನ ಬಾಡಿಸ್ಕೊಳ್ಳಿ.
ಈಗ ಸ್ವಲ್ಪ ನಾನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡು ಇದು ಎಣ್ಣೆ ಒಳಗೆ ಸ್ವಲ್ಪ ಮಸಾಲೆ ಚೆನ್ನಾಗಿ ರೋಸ್ಟ್ ಆದರೆ ಕ್ಲೀನಾಗಿ ಈ ಥರ ಮೇಲ್ಗಡೆ ಎಣ್ಣೆ ಬಿಡಬೇಕು ಸ್ನೇಹಿತರೆ. ಈ ಥರ ಎಣ್ಣೆ ಮೇಲ್ಗಡೆ ಬಂದರೆ ನಮ್ಮ ಸಾಂಬಾರು ಟೇಸ್ಟ್ ಆಗಿದೆ ನೋಡಿ. ಇವಾಗ ಸ್ವಲ್ಪ ಮೇಲ್ಗಡೆ ಎಣ್ಣೆ ಬರ್ತಾಯಿದೆ. ಇದೆಲ್ಲ ಹೀಗೆ ಕ್ಲೀನಾಗಿ ಅಗಲಾಡಿಸ್ತಾ ಇರಬೇಕು, ಇಲ್ಲ ಅಂದರೆ ತಳ ಹತ್ತಿಬಿಡುತ್ತೆ, ಆವಾಗ ಎಲ್ಲ ಹಾಳಾಗುತ್ತೆ. ಈ ರೀತಿ ನಾವು ಮಾಡೋದ್ರಿಂದ ಸಾರು ಟೇಸ್ಟ್ ಆಗುತ್ತೆ ಸ್ನೇಹಿತರೆ. ಸ್ವಲ್ಪ ಎಣ್ಣೆ ಒಳಗೆ ರೋಸ್ಟ್ ಆಗ್ತದೆ, ಎಣ್ಣೆ ಸ್ವಲ್ಪ ಮೇಲ್ಗಡೆ ಬರಬೇಕು. ಸ್ನೇಹಿತರೆ, ಇವಾಗ ನಾನು ಮಿಕ್ಸಿನ ಮಸಾಲೆ ಮಾಡಿದ್ನಲ್ಲ ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಕ್ತಾಯಿದ್ದೀನಿ. ಇವಾಗ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ನಾವು ಪಾತ್ರೆಗೆ ಹಾಕೋಬೇಕು. ಸ್ವಲ್ಪ ಸಾರು ಟೈಪೇ ಮಾಡ್ತಾಯಿದ್ದೀನಿ. ಬೆಂಡೆಕಾಯಿ ಹುಳಿ ಅಂತಾರಲ್ಲ, ಇದು ಆಮೇಲೆ ದಪ್ಪ ಆಗುತ್ತೆ ಸ್ನೇಹಿತರೆ. ತಣ್ಣಗಾದ್ಮೇಲೆ ಸ್ವಲ್ಪ ದಪ್ಪ ಬರುತ್ತೆ. ಇದು ಸ್ವಲ್ಪ ಕುದೀಲಿ. ಈಗ ಒಂದು ಸ್ವಲ್ಪ ನಾನು ಉಪ್ಪನ್ನ ಹಾಕ್ತಾಯಿದ್ದೀನಿ ಸ್ನೇಹಿತರೆ. ನೋಡಿದ್ರೆ ಸ್ನೇಹಿತರೆ, ಇವಾಗ ಸಾರು ಸ್ವಲ್ಪ ಕುದೀತಾ ಇದೆ ಸ್ನೇಹಿತರೆ ನಮ್ಮ ಸಾರು. ಇವಾಗ ನಾನು ಬೆಂಡೆಕಾಯಿನ ಹಾಕ್ತಾಯಿದ್ದೀವಿ ಸ್ನೇಹಿತರೆ. ನಾವು ಹುರಿದಿಟ್ಕೊಂಡಿರುವಂಥ ಬೆಂಡೆಕಾಯಿನ ಸಾರಿಗೆ ಹಾಕಬೇಕು. ಇದು ಸ್ವಲ್ಪ ಚೆನ್ನಾಗಿ ಕುದೀಲಿ. ನೋಡಿ ಸ್ನೇಹಿತರೆ, ಇವಾಗ ಬೆಂಡೆಕಾಯಿ ಹಾಕಿದ್ದೀನಿ ಮಸಾಲೆಗೆ. ಇದು ಕ್ಲೀನಾಗಿ ಸ್ವಲ್ಪ ಕುದಿಲಿ ಸ್ನೇಹಿತರೆ. ಮಸಾಲೆ ಎಲ್ಲ ಹಾಕಿದ್ದೀನಿ. ಇವಾಗ ಸ್ವಲ್ಪ ಬೆಂಡೆಕಾಯಿ ಚೆನ್ನಾಗಿ ಕುದ್ಬಿಡಲಿ. ಆಮೇಲೆ ಇದಕ್ಕೊಂದು ಒಳ್ಳೆ ಒಗ್ಗರಣೆ ಕೊಟ್ಬಿಟ್ರೆ ನಮ್ಮ ಬೆಂಡೆಕಾಯಿ ಸಾಂಬಾರು ರೆಡಿ ಆಗುತ್ತೆ. ಇದಕ್ಕೊಂದು ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಪಕ್ಕದ ಒಲೆನ ನಾವು ಹಚ್ಕೊತೀವಿ ಒಗ್ಗರಣೆಗೆ. ಅದ್ರ ಮೇಲೆ ಒಂದು ಸಣ್ಣದಿಡಬೇಕು. ಸ್ನೇಹಿತರೆ, ಇವಾಗ ಬಾಣಲಿಗೆ ನಾನು ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ. ಸ್ವಲ್ಪ ಅದು ಸಾಕು. ಸ್ವಲ್ಪ ಕಾಯಿಲೆ ಎಣ್ಣೆ. ಇವಾಗ ಎಣ್ಣೆ ಕಾದಿದೆ. ನಾನು ಸಾಸಿವೆ ಜೀರಿಗೆನ ಹಾಕ್ತಾಯಿದ್ದೀನಿ. ಸ್ವಲ್ಪ ಚೆನ್ನಾಗಿ ಚಟಪಟ ಅಂತ ಆಗಲಿ. ಇವಾಗ ಇದು ನಮ್ಮ ಗಿಡದ ಕರಿಬೇವು ಸೊಪ್ಪು. ನೋಡಿರಿ, ನಮ್ಮ ಗಿಡದ ಒಂದು ಸಲ ಕರಿಬೇವು ಸೊಪ್ಪು ತೋರಿಸಿದ್ದೀನಿ. ಆ ಗಿಡದ ಫ್ರೆಶ್ ಕರಿಬೇವು ಸೊಪ್ಪು.
ಹಾಕಿದ ತಕ್ಷಣ ಪಟಾಪ ಸಿಡಿದ್ಬಿಡುತ್ತೆ. ಇವಾಗ ಸ್ಟವನ್ನು ಆಫ್ ಮಾಡಿ, ಇವಾಗ ಪಕ್ಕದಲ್ಲಿ ನಮ್ಮ ಬೆಂಡೆಕಾಯಿ ಸಾರು ಕುದೀತಾ ಇದೆಯಲ್ಲ ಅದಕ್ಕೆ ಇವಾಗ ಚೆನ್ನಾಗಿ ಕುದೀತಾ ಇದೆ ನೋಡಿ. ಬೆಂಡೆಕಾಯಿ ಸಾರು ಒಗ್ಗರಣೆ ಹಾಕಿದ್ದೀನಿ. ಈಗ ಒಂದ್ಸಲ ನಾವು ಕೈ ಆಡಿಬಿಡ್ಬೇಕು. ಸುತ್ತ ಈ ಸಾರಿ ಸುತ್ತ ಎಲ್ಲ ಇರುತ್ತಲ್ಲ, ಕ್ಲೀನಾಗಿ ಈ ಥರ ಒಗ್ಗರಣೆ ಕೊಟ್ಮೇಲೆ ಒಂದ್ಸಲ ಕ್ಲೀನಾಗಿ ಈ ಥರ ಮಿಕ್ಸ್ ಮಾಡಿಬಿಡ್ಬೇಕು ಸ್ನೇಹಿತರೆ. ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಒಂದ್ಸಲ ಲಾಸ್ಟಿಗೆ ಕುದಿಯೋಕ್ಕೆ ಬಿಟ್ಬಿಡಬೇಕು. ಒಂದು ಸ್ವಲ್ಪ ಸಾರು ಕುದ್ಬಿಟ್ರೆ ನಮ್ಮ ಸಾಂಬಾರು ರೆಡಿ. ಫ್ಲೇಮ್ನ ಜೋರು ಮಾಡಿದ್ದೀನಿ. ಹಾಕಿ ನೋಡಿದ್ನಲ್ಲ ಸ್ನೇಹಿತರೆ, ಇಷ್ಟೇ ಸಿಂಪಲ್ ಸ್ನೇಹಿತರೆ ಬೆಂಡೆಕಾಯಿ ಗೊಜ್ಜು. ಬೇಳೆ ಹಾಕ್ತಾನೆ ನಾವು ಈ ರೀತಿ ಬೆಂಡೆಕಾಯಿ ಸಾಂಬಾರನ್ನ ನಾವು ಈ ರೀತಿಯೂ ಮಾಡ್ಬೋದು ಸ್ನೇಹಿತರೆ. ಬೇಳೆ ಹಾಕೋ ಮಾಡ್ಬೋದು, ಬೇಳೆ ಇಲ್ದೇ ನಾವು ಈ ರೀತಿ ಸಾಂಬಾರನ್ನ ನಮ್ಮಲ್ಲಿ ನಾನು ಈ ರೀತಿ ಮಾಡ್ತೀವಿ ಸ್ನೇಹಿತರೆ. ನೋಡಿದ್ರಲ್ಲ ಸ್ನೇಹಿತರೆ, ನೋಡೋಣ ಸ್ನೇಹಿತರೆ, ನಮ್ಮ ಬೆಂಡೆಕಾಯಿ ಸಾಂಬಾರು ರೆಡಿಯಾಗಿದೆ. ಇವಾಗ ನಾನು ಸ್ಟವ್ನ ಆಫ್ ಮಾಡ್ಕೊತಾ ಇದ್ದೀನಿ. ಇವಾಗ ನಾನು ಬೆಂಡೆಕಾಯನ್ನ ಒಂದು ಬೌಲಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಆರಾಮಾಗಿ ಇಡ್ಲಿಗೆ, ಸಾಂಬಾರಿಗೆ, ದೋಸೆಗೆ, ಆಮೇಲೆ ರೊಟ್ಟಿಗೆ, ಅನ್ನಕ್ಕೆ ಎಲ್ಲದಕ್ಕೂ ಸರಿ ಚೆನ್ನಾಗಾಗುತ್ತೆ ಸ್ನೇಹಿತರೆ. ಎಷ್ಟು ಚೆನ್ನಾಗಿ ಬಂದಿದೆ. ಉಪ್ಪು, ಹುಳಿ, ಖಾರ ಎಲ್ಲ ಕರೆಕ್ಟಾಗಿ ಬಂದಿದೆ ಸ್ನೇಹಿತರೆ. ನಾನು ಈ ರೀತಿ ಬೆಂಡೆಕಾಯಿ ಸಾಂಬಾರನ್ನ ಯಾವ ರೀತಿ ಮಾಡೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ನಿಮಗೆ ಈ ಸಾಂಬಾರು ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರೆಯಲ್ಲ ಸ್ನೇಹಿತರೆ. ಎಲ್ಲರಿಗೂ ಬಾಯ್, ನಮಸ್ಕಾರ.